ಹೌ ಯು ಕ್ಯಾನ್ ಮೇಂಟೈನ್ ಯುವರ್ ಫಿಟ್ನೆಸ್ ಡ್ಯೂರಿಂಗ್ ಆಫೀಸ್ ಅವರ್ಸ್. ಅಂದರೆ ಎಷ್ಟು ಆಕ್ಟಿವ್ ಲೈಫ್ ಮೇಂಟೈನ್ ಮಾಡ್ಬೋದು ವೆನ್ ಯು ಆರ್ ಗೋಯಿಂಗ್ ಟು ಆಫೀಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಬೇಕಿರೋದು ಟೈಮ್ ಮ್ಯಾನೇಜ್ಮೆಂಟ್. ಮೋಸ್ಟ್ ಆಫ್ ದೆಮ್ ಫೇಲ್ ಬಿಕಾಸ್ ಆಫ್ ಪೂರ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ನೀವು ಒಂದ್ಸಲ ಲಾಗಿನ್ ಆದ ತಕ್ಷಣ ನಿಮಗೆ ಏನೇನು ಡೆಲಿವರಬಲ್ಸ್ ಇದೆ, ಏನೇನು ವರ್ಕ್ ಇದೆ, ಅದನ್ನು ಪ್ರಿಯಾರಿಟಿ ಲಿಸ್ಟ್ ಮಾಡ್ಕೊಳ್ಳಿ. ಯಾವುದಕ್ಕೆ ಎಷ್ಟು ಎಫರ್ಟ್ಸ್ ಬೇಕು, ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು, ಇದು ನಿಮಗೆ ಕ್ಲಿಯರ್ ಇರಬೇಕು. ಇದು ಕ್ಲಿಯರ್ ಆಯ್ತಾ? ಇದಾದ್ಮೇಲೆ ಎಷ್ಟು ಕಾಲ್ಸ್ ಇದೆ ನಿಮ್ಮ ಕ್ಯಾಲೆಂಡರಲ್ಲಿ ಅದನ್ನ ನೋಡ್ಕೊಳ್ಳಿ. ಯಾವುದು ಲೆಸ್ ಪ್ರಿಯಾರಿಟಿ ಕಾಲ್ಸ್ ಇದೆ ನೋಡ್ಕೊಳ್ಳಿ. ಅಂದ್ರೆ ಆಡಿಯೋ ಕಾಲ್ಸ್ ವಿಚ್ ಕ್ಯಾನ್ ಬಿ ಟೇಕನ್ ಇನ್ ದ ಮೊಬೈಲ್. ಅದಿದ್ರೆ ನೀವು ಎಲ್ಲಿ ನೋಡಿ ಸುತ್ತಮುತ್ತ ನಿಮ್ಮ ಆಫೀಸಲ್ಲಿ ಎಲ್ಲಿ ಡಿಸ್ಟರ್ಬೆನ್ಸ್ ಕಮ್ಮಿ ಇದೆ ಅಲ್ಲಿ ನೀವು ಅಟೆಂಡ್ ಮಾಡ್ಬೋದು. ಅಂದ್ರೆ ಆಫೀಸ್ ಪ್ರಿಮಿಸಸ್ ಒಳಗೆ ನೀವು ಆ ಕಾಲ್ನ ಅಟೆಂಡ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ನೀವು ಅಪ್ಡೇಟು ಕೊಡ್ಬೋದು. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನಿಮಗೆ ಆಕ್ಟಿವಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ನೀವು ನೋಡ್ಬೋದು ದಿನ ಇಡೀ 8ರಿಂದ 10 ಅವರು, ಕೆಲವು ಸಲ 12 ಅವರು, 14 ಅವರು ವರ್ಕ್ ಮಾಡ್ತೀವಿ. ಸೊ ವರ್ಕ್ ಮಾಡ್ಬೇಕಾದ್ರೆ ನೀವು ಇಡೀ ದಿನ ಬರೋ ಐಡಲ್ ಆಗಿ ಒಳಗೆ ಕೂತಿದ್ದೀರಾ ಅಂದರೆ ಎಷ್ಟು ಡೇಂಜರ್ ಗೊತ್ತಾ ಅದು. ಸೊ ನಾವು ಒಂದಿನ ಮಾಡಲ್ಲ, ವರ್ಷಾನ್ಗಟ್ಲೆ ಮಾಡ್ತಾರೆ. 10 ವರ್ಷ, 20 ವರ್ಷ, 30 ವರ್ಷ ನೀವು ಮಾಡಿದ ದುಡ್ಡು, ಆಸ್ತಿ ಎಲ್ಲ ನಮ್ಮ ಫಿಟ್ನೆಸ್ ನ ಫ್ರೀ ಮಾಡ್ಕೊಳ್ಳೋದ್ರಲ್ಲೇ ಹೋಗುತ್ತೆ. ಅಂದ್ರೆ ನಮಗೆ ಬರೋ ಹೆಲ್ತ್ ಇಶ್ಯೂಸಿಗೆ ಅದನ್ನ ವಾಪಸ್ ತುಂಬೋದೇ ಆಗತ್ತೆ. ಸೊ ಹಾಗಾಗಿ ಇರೋ ಟೈಮಲ್ಲಿ ಅಂದ್ರೆ there is a slight possibility to increase your activity level. Find a reason and ಕೀಪ್ ಇಂಪ್ರೂವಿಂಗ್ ಯುವರ್ ಆಕ್ಟಿವಿಟಿ ಲೆವೆಲ್. ಅಂದ್ರೆ ಸ್ಟೆಪ್ ಕೌಂಟ್ ಜಾಸ್ತಿ ಮಾಡೋದಕ್ಕೆ ನಿಮಗೆ ಟೀ ಬ್ರೇಕು, ಲಂಚ್ ಬ್ರೇಕು, ಇಲ್ಲ ಯಾವ್ದಾರ ಲೆಸ್ ಪ್ರಿಯಾರಿಟಿ ಕಾಲ್ಸ್ ಇದ್ರೆ ಅದನ್ನ ನೀವು ಆಡಿಯೋದಲ್ಲಿ ತಗೊಂಡು ಮೊಬೈಲ್ ಕನೆಕ್ಷನ್ ಕೊಡ್ಕೊಂಡು ಆರಾಮಾಗಿ ನೀವು ಮಾತಾಡ್ಕೊಂಡು ಅಪ್ಡೇಟ್ ಕೊಟ್ಕೊಂಡು ಕೆಲಸನೂ ಮಾಡ್ಬೋದು, ಜೊತೆಗೆ ವಾಕು ಮಾಡ್ಬೋದು. ಅಂದ್ರೆ ಆಲ್ ಐ ಆಮ್ ಟೆಲ್ಲಿಂಗ್ ಇಸ್ ಒನ್ ಪಾಸಿಬಿಲಿಟಿ ಟು ಗೆಟ್ ಫಿಟ್. ಟ್ರೈ ಮಾಡಿ, ಆದರೆ ಒಳ್ಳೇದು, ಆಗಿಲ್ಲ ಅಂದ್ರೂ ಪರವಾಗಿಲ್ಲ.